ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ವಿವಿಸಿ ವರದಿಯ ಬಿಗ್ ಇಂಪ್ಯಾಕ್ಟ್. ಸಿಲ್ವರ್ ಜೂಬ್ಲಿ ಪಾರ್ಕ್ ಶುಲ್ಕ ವಿವಾದಕ್ಕೆ ತೆರೆ. ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದ ಇಲಾಖೆ ಸೂಚನಾ ಪತ್ರ ತೆರವು. ಕೇಂದ್ರ ಕಾರಾಗೃಹಕ್ಕೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ. ಊಟದ ಕ್ವಾಲಿಟಿನ ನೋಡಿ ಅಧಿಕಾರಿಗಳಿಗೆ ಕ್ಲಾಸ್. ಜೈಲು ಸಿಬ್ಬಂದಿಗಳೊಂದಿಗೆ ಸಭೆ. ಸರ್ಕಾರ ನಡೆಸಲು ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ. ಎಲ್ಪಿಜಿ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಸುಧಾಕರ್ ಕಿಡಿ. ವಿವಿಸಿ ವರದಿಯ ಬಿಗ್ ಇಂಪ್ಯಾಕ್ಟ್ ನಿಂದ ಸಿಲ್ವರ್ ಜೂಬ್ಲಿ ಪಾರ್ಕ್ ಶುಲ್ಕ ವಿವಾದಕ್ಕೆ ತೆರೆ ಬಿದ್ದಿದ್ದು, ಸಾರ್ವಜನಿಕರ ಆಕ್ರೋಶಕ್ಕೆ ಇಲಾಖೆ ಮಣಿದಿದೆ. ಹಾಸನ ನಗರದ ಹೃದಯ ಭಾಗವಾದ ಬಿಎಂ ರಸ್ತೆಯಲ್ಲಿರುವ ತೋಟಗಾರಿಕೆ ಇಲಾಖೆಯ ಸಿಲ್ವರ್ ಜೂಬ್ಲಿ ಪಾರ್ಕ್ ಇತ್ತೀಚೆಗೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಪಾರ್ಕ್ನಲ್ಲಿ ವಾಯು ವಿಹಾರ ಮಾಡುವ ಸಾರ್ವಜನಿಕರು ವಾರ್ಷಿಕ ₹500 ಶುಲ್ಕವನ್ನ ಪಾವತಿಸಬೇಕೆಂದು ಇಲಾಖೆಯು ನೋಟಿಸ್ ಅನ್ನು ಪ್ರದರ್ಶಿಸಿದ್ದು, ಇದು ದಶಕಗಳಿಂದ ಉಚಿತವಾಗಿ ವಾಯು ವಿಹಾರವನ್ನ ಮಾಡುತ್ತಿದ್ದ ಸ್ಥಳೀಯರು ಹಾಗೂ ಹಿರಿಯ ನಾಗರಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪಾರ್ಕ್ನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಹಾಗೂ ಇರುವ ಒಂದು ಶೌಚಾಲಯಕ್ಕೂ ಕೂಡ ಬೇಗವನ್ನ ಜಡಿಯಲಾಗಿರುವ ಮತ್ತು ವಾಕಿಂಗ್ ಪಾತ್ಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಹದಗೆಟ್ಟಿರುವ ಸಂದರ್ಭದಲ್ಲಿ ಯಾವುದೇ ಮೂಲಭೂತ ಸೌಕರ್ಯವನ್ನ ನೀಡದೆ ಹಣವನ್ನ ವಸೂಲಿ ಮಾಡುವುದು ಎಷ್ಟು ಸರಿ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದರು. ಅಭಿವೃದ್ಧಿಯ ಹೆಸರಿನಲ್ಲಿ ನಿವೃತ್ತ ನೌಕರರು ಮತ್ತು ಸಾಮಾನ್ಯ ಜನರ ಜೇಬಿಗೆ ಕೈ ಹಾಕುವ ಇಲಾಖೆಯು ಈ ಕ್ರಮದ ವಿರುದ್ಧ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಈ ಸೂಕ್ಷ್ಮ ವಿಚಾರದ ಕುರಿತು ವಿವಿಸಿ ವಾಹಿನಿಯು ವಿಶೇಷ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸಾರ್ವಜನಿಕರ ಸಂಕಷ್ಟವನ್ನ ಅಧಿಕಾರಿಗಳ ಗಮನಕ್ಕೆ ತಂದ ಬೆನ್ನಲ್ಲೇ ತೋಟಗಾರಿಕೆ ಇಲಾಖೆಯು ಕೂಡ ಎಚ್ಚೆತ್ತುಕೊಂಡಿದೆ. ಮಾಧ್ಯಮದ ವರದಿ ಹಾಗೂ ಸಾರ್ವಜನಿಕರ ವ್ಯಾಪಕ ವಿರೋಧಕ್ಕೆ ಮಣಿದು ಇಲಾಖೆಯು ಶುಲ್ಕವನ್ನ ವಿಧಿಸುವ ತನ್ನ ನಿರ್ಧಾರವನ್ನ ಹಿಂಪಡೆದಿದ್ದು, ಪಾರ್ಕ್ ಮುಂಭಾಗದಲ್ಲಿದ್ದ ನೋಟಿಸ್ ಅನ್ನ ತೆರವುಗೊಳಿಸಿದೆ. ಈ ಮೂಲಕ ಸದ್ಯಕ್ಕೆ ವಾಯು ವಿಹಾರಿಗಳ ಮೇಲಿದ್ದ ಶುಲ್ಕದ ಹೊರೆ ದೂರವಾಗಿದ್ದು, ಪಾರ್ಕ್ ಈಗ ಮೊದಲಿನಂತೆ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿದೆ. ಆದರೂ ಕೂಡ ಕೇವಲ ಶುಲ್ಕವನ್ನ ರದ್ದುಪಡಿಸುವುದಷ್ಟೇ ಅಲ್ಲದೆ ಪಾರ್ಕ್ನಲ್ಲಿ ಹದಗೆಟ್ಟಿರುವ ಸೌಲಭ್ಯಗಳನ್ನ ಸರಿಪಡಿಸಿ ಶೌಚಾಲಯ ಹಾಗೂ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನೋಡಿ, ನಾನು ಮೊನ್ನೆ ನಿಮ್ಮ ವಿವಿಸಿ ನ್ಯೂಸ್ನವರು ಬಂದು ಇಲ್ಲಿ ಚರ್ಚೆ ಮಾಡಿದಾಗ ಆ್ಯಕ್ಚುಲಿ ನಾನು ಇರ್ತಕ್ಕಂಥ ಒಂದು ಏನು ವಿಚಾರ ಇದೆ ಅದನ್ನು ಹೇಳಿದ್ದೆ. ನಾನು ಏನು ಹೇಳಿದ್ದೆಪ್ಪ ಅಂತಂದರೆ, ಇಲ್ಲಿ ಗೇಟಲ್ಲಿ ₹500 ಇಯರ್ಲಿ ಹಾಕಬೇಕು ಅಂತೇಳಿ ಕೊಡಬೇಕು, ಸ್ಲಿಪ್ ತಗೋಬೇಕು, ನೀವು ಚೀಟಿ ತಗೋಬೇಕು, ಪಾಸ್ ತಗೋಬೇಕು ಅಂತೇಳಿ ಒಂದು ಕ್ರಿಯೇಟ್ ಮಾಡಿ ಬೋರ್ಡ್ ಹಾಕಿದ್ರು. ಆ ಬೋರ್ಡಿಗೆ ನಾವಿಲ್ಲಿ ನೂರಾರು ಜನ ಸಾವಿರಾರು ಜನ ವಾಕ್ ಮಾಡ್ತಕ್ಕಂಥವ್ರು ತಮ್ಮ ಗಮನಕ್ಕೆ ತಂದಾಗ ತಾವಿಲ್ಲಿ ಬಂದು ನಮ್ಮೆಲ್ಲ ಇಂಟ್ರ್ಯೂ ಮಾಡಿ ನಾವು ಇಲ್ಲಿ ಏನಿತ್ತು ಆ ಅಹವಾಲುಗಳ ತಮ್ಮ ಮುಂದೆ ಹೇಳಿದಾಗ, ಏಕೆಂದರೆ ಇದು ಗೊತ್ತಾಗಬೇಕು, ಇಲ್ಲ ಡಿ ಸಿ ಅವರು ಮಾಡಿರೋದು, ಇಲ್ಲ ನಾವು ಕೃಷಿ ಇಲಾಖೆಯವ್ರು ಮಾಡಿರ್ತಕ್ಕಂಥದ್ದು, ಇಲ್ಲ ಈ ಪಾರ್ಕರು ಯಾರು ಅಂತೇಳಿ ಗೊತ್ತಾಗಬೇಕಿತ್ತು. ತಮ್ಮ ಮುಖಾಂತರ ಇದೆಲ್ಲ ಗೊತ್ತಾಗಿದೆ, ಸಾರ್ವಜನಿಕ ನಾನು ಡೈಲಿ ವಾಕಿಂಗ್ ಬರ್ತೀವಿ. ಸುಮಾರು ಇಲ್ಲಿ ದಿನಕ್ಕೆ 1,000 to 2,000 ಜನ ವಾಕಿಂಗ್ ಬರೋರು. ಇಲ್ಲಿ ವಾರ್ಷಿಕ 500 ತೆರಿಗೆ ಅಂತ ಮಾಡಿದ್ರು ತೋಟಗಾರಿಕೆ ಇಲಾಖೆಯವರು. ಆ್ಯಕ್ಚುಲಿ ತೋಟಗಾರಿಕೆ ಇಲಾಖೆಯಿಂದ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ. ಆ್ಯಕ್ಚುಲಿ ಪ್ರೀತಮ್ ಗೌಡ್ರು ಇದ್ದಾಗ ಇದಕ್ಕೆ ಎಲ್ಲ ಇದು ಮಾಡಿದರು, ಅಂದರೆ ಆರ್ಥಿಕ ಸಹಾಯವನ್ನು ಪಾರ್ಕಿಂಗ್ ಮಾಡಿ ಹೆಚ್ಚಿನ ಸಹಾಯವನ್ನು ಮಾಡಿ ಅಭಿವೃದ್ಧಿ ಮಾಡಿದರು. ಆದರೆ ಇವರು ವಾರ್ಷಿಕ ತೆರಿಗೆಯನ್ನು ಹಾಕಿದರು. ಅದನ್ನು ನೀವು ಅದು ಎಲ್ಲ ವಾಕಿಂಗ್ ಮಾಡೋರಿಗೆ ಅಥವಾ ಇಲ್ಲಿ ಬಂದು ವಾಯುವಿಹಾರಕ್ಕೆ ಬರೋರಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗಿತ್ತು. ಈಗ ಅದನ್ನು ಎಲ್ಲರ ಇದರಿಂದ ತೆಗೆದಿದ್ದಾರೆ. ಹಂಗಾಗಿ ಯಾವತ್ತು ಬಂದು ವಿವಿಸಿ ಅವರು ಬಂದು ಒಂದು ಬೈಟೆಕ್ ತಗೊಂಡೋಗಿದ್ರು. ಅವರ ಒಂದು ತಗೊಂಡೋಗಿದ್ದ ಇದು ಏನು ಅಂದರೆ ತಗೊಂಡೋಗಿದ್ದ ಮತ್ತೆ ಬಂದು ಪ್ರಚಾರ ಆಗಿದ್ದೆಲ್ಲ ನೋಡಿ ಡಿಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ನಗರದ ಕೇಂದ್ರ ಕಾರಾಗೃಹಕ್ಕೆ ದಿಢೀರ್ ಭೇಟಿಯನ್ನ ನೀಡುವ ಮೂಲಕ ಜೈಲು ಸಿಬ್ಬಂದಿ ಹಾಗೂ ಕೈದಿಗಳಲ್ಲಿ ಅಚ್ಚರಿಯನ್ನ ಮೂಡಿಸಿದರು. ಮೊದಲ ಬಾರಿಗೆ ಇಂತಹದೊಂದು ಮಿಂಚಿನ ಭೇಟಿಯನ್ನು ನೀಡಿದ ಜಿಲ್ಲಾಧಿಕಾರಿಗಳು ನಗರದ ಕಾರಾಗೃಹದ ವ್ಯವಸ್ಥೆಗಳನ್ನ ಪರಿಶೀಲಿಸುವುದರ ಜೊತೆಗೆ ಕೈದಿಗಳ ಮನಪರಿವರ್ತನೆಗೆ ಮುಂದಾದರು. ಕಾರಾಗೃಹಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ನೇರವಾಗಿ ಅಡುಗೆ ಮನೆಗೆ ತೆರಳಿದರು. ಕೈದಿಗಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟವನ್ನ ಸ್ವತಃ ಪರಿಶೀಲಿಸಿದ ಅವರು ಕೈದಿಗಳಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗುತ್ತಿದೆಯೇ ಅಥವಾ ಗುಣಮಟ್ಟದಲ್ಲಿ ಯಾವುದೇ ರಾಜಿಯನ್ನ ಮಾಡಿಕೊಳ್ಳಬಾರದು ಎಂದು ಸಿಬ್ಬಂದಿಗೆ ಖಡಕ್ ಸೂಚನೆಯನ್ನ ನೀಡಿದರು. ಜೈಲಿನಲ್ಲಿ ತಯಾರಾಗುವ ಆಹಾರವನ್ನ ಖುದ್ದಾಗಿ ಚೆಕ್ ಮಾಡುವ ಮೂಲಕ ವ್ಯವಸ್ಥೆಯನ್ನ ಪರಿಶೀಲಿಸಿದರು. ಬಳಿಕ ಕೈದಿಗಳಿದ್ದ ಬ್ಯಾರಕ್ಗಳಿಗೆ ತೆರಳಿದ ಜಿಲ್ಲಾಧಿಕಾರಿಗಳು ಅವರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಲೇ ಗಂಭೀರವಾದ ನೀತಿ ಪಾಠವನ್ನ ಮಾಡಿದರು. ತಪ್ಪಿನ ಹಾದಿ ಹಿಡಿದಿದ್ದ ಕೈದಿಗಳಿಗೆ ಅವರ ಜವಾಬ್ದಾರಿಯನ್ನ ನೆನಪಿಸಿದರು. ಜೈಲು ಸಿಬ್ಬಂದಿಗಳೊಂದಿಗೆ ಸಭೆಯನ್ನ ನಡೆಸಿದ ಜಿಲ್ಲಾಧಿಕಾರಿಗಳು ಕಾರಾಗೃಹದ ಶಿಸ್ತು ಮತ್ತು ಭದ್ರತೆಯ ಬಗ್ಗೆ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ. ಕೈದಿಗಳ ಮನಪರಿವರ್ತನೆಗೆ ಪೂರಕವಾದ ವಾತಾವರಣವನ್ನ ನಿರ್ಮಿಸುವಂತೆ ತಿಳಿಸಿದರು.
ಈ ಭೇಟಿಯ ವೇಳೆ ಕಾರಾಗೃಹದ ಉನ್ನತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ರಾಕ್ಷಸರಾಗೋದು ಬೇಡ. ಯಾಕೆ ಆಗಬೇಕು? ದೇವರು ನಮ್ಮನ್ನು ನಿರ್ಮಿಸಿರೋದು, ಹುಟ್ಟಿಸಿರೋದು ಮನುಷ್ಯರಾಗಿಯೇ ಬಾಳೋಣ. ಎಲ್ಲರಿಗೂ ಅವಕಾಶ ಕೊಡಲೇಬೇಕು. ತಾವೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ತಿದ್ದುಕೊಳ್ಳಲಿಕ್ಕೆ ಒಂದು ಅವಕಾಶ. ಹಾಗಾಗಿ ನ್ಯೂಸ್ ಪೇಪರ್ ಓದಿ, ಲೈಬ್ರರಿಯಲ್ಲಿ ಪುಸ್ತಕಗಳಿದೆ, ಪುಸ್ತಕಗಳನ್ನು ಓದಿ. ಯಾರು ಇನ್ನೂ ಏನೂ ಕಲ್ತಿಲ್ಲ, ಓದಲಿಕ್ಕೆ ಬರಲ್ಲ, ಓದಲಿಕ್ಕೆ ಶುರು ಮಾಡಿ, ಕಲೀಲಿಕ್ಕೆ ಶುರು ಮಾಡಿ. ಯಾವತ್ತೂ ಲೇಟ್ ಅಲ್ಲ. ನೀವು ಯಾವತ್ತು ಶುರು ಮಾಡ್ತೀರೋ ಆವತ್ತು. ಹಾಗಾಗಿ ಕಲೀಲಿಕ್ಕೆ ಶುರು ಮಾಡಿ. ಇನ್ನೂ ನಾನು ಹೇಳಿದ್ದೀನಿ ಜೈಲಿನ ಅಧಿಕಾರಿಗಳಿಗೆ, ಒಂದು ಟ್ರೈನಿಂಗ್. ಇಲ್ಲಿಂದ ಹೊರಗಡೆ ಹೋದಾಗ ಯಾವುದಾದ್ರೂ ಒಂದು ಉದ್ಯೋಗ ಅವರು ಮಾಡಲೇಬೇಕು. ಸಾಕು ಕಳ್ಳತನ ಮಾಡಿ. ಒಬ್ಬರನ್ನು ಕೇಳ್ತಾ ಇದ್ದೆ, ಅಡುಗೆಯವರು ಕಳ್ಳತನ ಮಾಡಿ ಬಂದಿದ್ದಾರೆ, ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕ್ಕೊಂಡ್ರು. ಮಾಡಬೇಡಿ ಆ ಕೆಲಸ. ಇನ್ನೊಬ್ಬರಿಗೆ ಕಳ್ಳತನ, ಮೋಸ, ಸುಳ್ಳತನ ಎಷ್ಟು ದಿನ ಅಂತ ಮಾಡಲಿಕ್ಕೆ ಆಗ್ತದೆ? ಇಂಥ ಜೀವನ ಯಾಕೆ ಬೇಕು? ದೇವರು ಎಲ್ಲರಿಗೂ ಒಂದೇ ಭೂಮಿ ಕೊಟ್ಟಿರೋದು, ಒಂದೇ ಗಾಳಿ, ಒಂದೇ ಆಕಾಶ, ಒಂದೇ ಭೂಮಿ. ಬದುಕಲಿಕ್ಕೆ 101 ದಾರಿ ಇದೆ. ಸರಿಯಾಗಿ ಕೆಟ್ಟದೇ ಮಾಡಬೇಕು ಅಂತ ಏನಿಲ್ಲ. ಎಷ್ಟೇ ಎಲ್ಲ ಕಡೆಯೂ ಕೂಡ ಎಲ್ಪಿಜಿ ಸಮಸ್ಯೆ ಹೆಚ್ಚಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ. ಇದು ವಿಶ್ವದ ಸಮಸ್ಯೆ. ಇದರಲ್ಲಿ ರಾಜಕಾರಣವನ್ನ ಮಾಡಿದ್ರೆ ಅವರಿಗೆ ಡೆಪಾಸಿಟ್ ಸಿಗಲ್ಲ. ಕಾಂಗ್ರೆಸ್ಸಿನವರಿಗೆ ಸರ್ಕಾರವನ್ನ ನಡೆಸಲು ಯೋಗ್ಯತೆ ಇಲ್ಲ. ಯುದ್ಧದ ನಡುವೆಯೂ ಕೂಡ ಮೋದಿಯವರ ರಾಜತಾಂತ್ರಿಕತೆಯಿಂದಾಗಿ 3 ಹೊತ್ತು ಊಟವನ್ನ ಮಾಡ್ತಿದ್ದೀವಿ. ಮೋದಿಯವರಿಂದ ದೇಶದ ಜನತೆಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಗ್ತಿದೆ. ಕಾಂಗ್ರೆಸ್ಸಿಗರಿಗೆ ಏನಾದ್ರೂ ನಾಚಿಕೆ ಇದೆಯಾ? ಇದರಲ್ಲೂ ಕೂಡ ರಾಜಕಾರಣವನ್ನ ಮಾಡೋದು. ಕೋವಿಡ್ ನಲ್ಲಿ ರಾಜಕಾರಣವನ್ನ ಮಾಡಿದ್ರು. ಮೋದಿ ಇಂಜೆಕ್ಷನ್ ಅಂದ್ರೂ ಯುದ್ಧ ರಾಷ್ಟ್ರಗಳಿಗೆ ವಿಮಾನ ಹೋಗ್ತಿಲ್ಲ. ಅಲ್ಲಿನ ಜನ ಸಾಯ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟ್ 300ರಿಂದ 400 ರೂಪಾಯಿ ಹೆಚ್ಚಾಗಿ 50% ಏರಿಕೆಯನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೇಶ ಒಂದಾಗಿ ವಿಚಾರವನ್ನ ಮಾಡಬೇಕು. ರಾಜಕಾರಣವನ್ನ ಮಾಡದೆ ದೇಶದ ಜನರನ್ನ ಉಳಿಸಿಕೊಳ್ಳಬೇಕು ಎಂದು ಯೋಚನೆಯನ್ನ ಮಾಡಬೇಕು. ಸಮಸ್ಯೆ ಬಗೆಹರಿಸೋದು ಬಿಟ್ಟು ರಾಜಕಾರಣವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಡೆಪಾಸಿಟ್ ಬರಲ್ಲ ಎಂದು ತಿಳಿಸಿದ್ದಾರೆ. ಅವರಿಗೆ ಡೆಪಾಸಿಟ್ ಸಿಕ್ಕಲ್ಲ ಅಂತೇಳಿ ವಿಶೇಷವಾಗಿ ನನಗೆ ಗೊತ್ತಿದೆ. ಈ ಕಾಂಗ್ರೆಸ್ನವರು ಅವರಿಗೆ ಅವ್ರ ಸರ್ಕಾರವನ್ನು ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ. ಇಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದ್ರೂ ಕೂಡ ಮೋದಿಯವರ ರಾಜತಾಂತ್ರಿಕ ಯಶಸ್ಸಿನಿಂದ ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ. 3 ಹೊತ್ತು ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇದೆ. ಇವ್ರಿಗೇನಾದ್ರು ನಾಚಿಕೆ ಇದೆಯಾ? ಇದರೆಲ್ಲ ರಾಜಕಾರಣ ಮಾಡೋದು. ಕೋವಿಡಲ್ಲಿ ರಾಜಕಾರಣ ಮಾಡಿದರು. ಇಂಜೆಕ್ಷನ್ನಲ್ಲಿ ಮೋದಿ ಇಂಜೆಕ್ಷನ್ ಅಂದರು. ಇವತ್ತು ಅಲ್ಲಿ ಪಾಪ ಸಾಯ್ತಾ ಇದ್ದಾರೆ ಜನ. ವಿಮಾನಗಳು ಹೋಗ್ತಾ ಇಲ್ಲ. ಪಕ್ಕದ ಪಾಕಿಸ್ತಾನದಲ್ಲಿ 50% ಜಾಸ್ತಿ ಮಾಡಿದ್ದಾರೆ ಬೆಲೆ. ಅಂದರೆ ಎಷ್ಟಾಗಿದೆ? 300ರಿಂದ 400 ರೂಪಾಯಿ ಆಗಿದೆ ಪೆಟ್ರೋಲು, ಡೀಸೆಲ್. ಹಾಗಾಗಿ ಇದೆಲ್ಲ ಕೂಡ ಎಲ್ಪಿಜಿ ಆಟೋ ಗ್ಯಾಸ್ ಅಭಾವ ವಿಚಾರವಾಗಿ ಈಗಾಗಲೇ ಕೇಂದ್ರಕ್ಕೆ ರಾಜ್ಯದಿಂದ ಈ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಗೆ ಕೊಡಬೇಕಾದ ಹಂಚಿಕೆಯನ್ನ ಕೊಡಿ ಅಂತ ಕೇಳ್ತಿದ್ದೇವೆ. ಮುನಿಯಪ್ಪನವರು ಸಹ ಕೇಂದ್ರದ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಲ್ಲರಿಗೂ ಆಗೋದೇ ನಮಗೂ ಆಗೋದು. ಆದ್ರೆ ನಮಗೆ ಎಲ್ಪಿಜಿ ಹಂಚಿಕೆಯನ್ನ ಕೊಡಬೇಕಲ್ಲ. ಕೇಂದ್ರ ನಮಗೊಂದು ಬೇರೆಯವರಿಗೊಂದು ಆಗೋದು ಬೇಡ. ಸಿಎಂ ಅವರು ನಿನ್ನೆ ಮಾತನಾಡಿದ್ದಾರೆ. ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಲ್ಲ. ಚುನಾವಣೆ ಆದ ನಂತರ ಬಹುಶಃ ಈ ಸಮಸ್ಯೆ ನಿರ್ವಹಣೆಗೆ ಸಿಎಂ ಯಾರನ್ನಾದ್ರೂ ಕೂಡ ನಿಯೋಜಿಸಬಹುದು. ಮುನಿಯಪ್ಪ ಹಾಗೂ ಅಧಿಕಾರಿಗಳನ್ನ ನಿಯೋಜಿಸಿ ಕೇಂದ್ರದ ಜೊತೆ ಸಂಪರ್ಕದಲ್ಲಿರುವ ಹಾಗೆ ಮಾಡ್ತಾರೆ ಎಂದು ತಿಳಿಸಿದರು. ಕೊಟ್ಟು ಮಾಡ್ತೀವಿ. ಅದಕ್ಕೆ ನಿಯಮ ಮಾಡಿದೆ. ನಿಯಮ ಉಲ್ಲಂಘನೆ ಮಾಡಬೇಕು ಅಂದರೆ ಅದು ಮಾಡೋಕ್ಕಾಗಲ್ಲ. ಅವರು ಆ ಸೀನಿಯಾರಿಟಿಗೆ ಬಂದಾಗ ಆಟೋಮೆಟಿಕ್ಕಾಗಿ ಮಾಡಿಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲ. ಇವುಗಳು ಯಾರೋ ಗೊಂದಲ ಸೃಷ್ಟಿ ಮಾಡ್ಕೊಂಡ್ರೆ ಅದಕ್ಕೆ ಇಲಾಖೆ ಏನು ಮಾಡುತ್ತೆ? ನಿಯಮವನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ. 7 ಇಯರ್ಸ್ ಆದಮೇಲೆ ಮಾಡಿಕೊಡ್ತೀವಪ್ಪ, ಅದರಲ್ಲಿ ನೀವು ಪ್ರಯಾರಿಟೈಸ್ ಮಾಡ್ತೀವಿ ಅಂತ ಒಂದಷ್ಟು ನಿಯಮ ಮಾಡಿದ್ದಾರೆ. ಅದ್ರ ಪ್ರಕಾರ ಮಾಡ್ತಾರೆ. ಈಗಾಗಲೇ 300-400 ಜನನ ಮಾಡಿದ್ದೀವಿ. ಈಗ ಏನಾಗಿದೆ ನೋಡಿ, ನಿನ್ನೆ ರಿಕ್ರೂಟ್ಮೆಂಟ್ ಆಗಿದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಟ್ರೈನಿಂಗಲ್ಲಿ ಮೊನ್ನೆ ಪೆರೇಡ್ ಆಯಿತು. ಅವರೆಲ್ಲ ಪಾಸಿಂಗ್ ಔಟ್ ಪೆರೇಡೆಲ್ಲ ಆದರು. ನಾನು ಪಟ್ಟಿ ನೋಡ್ತಾ ಇದ್ದೆ, ಆಯಿತಾ. ಅಲ್ಲಿಂದ ಸೆಲೆಕ್ಟ್ ಆಗಿರೋರು 327 ಜನ ಸೆಲೆಕ್ಟ್ ಆಗಿ ಟ್ರೈನಿಂಗಲ್ಲಿ ಪಾಸ್ಔಟ್ ಆದರು ಉತ್ತರ ಕರ್ನಾಟಕದವರು. ಅದರಲ್ಲಿ ಮಲೆನಾಡು ತಾಂತ್ರಿಕ ಕಾಲೇಜಿನ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು.
ಇದೇ ವೇಳೆ ಎಂಸಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್ಟಿ ದೇವೇಗೌಡ ಅವರು ಮಾತನಾಡಿ, ಈ ಹಿಂದೆ ಈ ರೀತಿಯ ಕಾರ್ಯಾಗಾರವನ್ನ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮಾಡಿದ್ದನ್ನ ನೋಡಿರಲಿಲ್ಲ. ಮೊದಲು ಈ ವಿಭಾಗಕ್ಕೆ ವಿದ್ಯಾರ್ಥಿಗಳು ದಾಖಲಾಗಲು ಹಿಂಜರಿಯುತ್ತಿದ್ದರು. ಅದಕ್ಕೆ ಕಾರಣ ಇದರ ಕುರಿತು ನಾವು ಜಾಗೃತರಾಗಿ ಕಾರ್ಯಕ್ರಮಗಳನ್ನ ಮಾಡದೇ ಇರುವುದು. ಇಂದು ಈ ಕಾರ್ಯಕ್ರಮವನ್ನ ಆಯೋಜಿಸಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದರಲ್ಲದೆ, ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದರೆ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಬೇಕು, ಆಗ ಮಾತ್ರ ಯಶಸ್ಸನ್ನ ಸಾಧಿಸಬಹುದು ಎಂದರು. ನಾವು ಮಕ್ಕಳನ್ನ ಅಡ್ಮಿಷನ್ ಬಂದಾಗ ಎಲೆಕ್ಟ್ರಿಕಲ್ ತಗೊಳ್ಳಿದ್ರೆ ಬೇಡ ಸರ್, ಎಲೆಕ್ಟ್ರಿಕಲ್ ಬೇಡ, ಟ್ರಿಬಲ್ ಬೇಡ ಇರ್ತಾರೆ. ಕಾರಣ ಅಂದರೆ ಅದಕ್ಕೆ ನಾವೇ ಕಾರಣ. ಟ್ರಿಬಲ್ ಏನಿದೆ ಅಂತ ಬೆಳಕನ್ನು ಹಚ್ಚತಕ್ಕಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿ ಹೋದರೆ ಮಕ್ಕಳು ಯಾವಾಗಲೂ ಆ ಕೋರ್ಸ್ಗೆ ಸೇರ್ಪಡೆ ಆಗೋದು. ಅಂಥ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರಿನ್ಸಿಪಾಲ್ ಅಮರೇಂದ್ರರ ನೇತೃತ್ವದಲ್ಲಿ ಇಲಾಖೆಯ ಮುಖ್ಯಸ್ಥರಾದ ರಾಜಣ್ಣವರ ಮಾರ್ಗದರ್ಶನದಲ್ಲಿ ಮತ್ತು ಕೋಆರ್ಡಿನೇಟರಾದ ಯೋಗಿತಾ ಮತ್ತು ಧವಳ ಇವರ ಕಾರ್ಯಕ್ರಮ ಆಡಳಿತ ಮಂಡಳಿ ಕಾರ್ಯದರ್ಶಿ ಜಗದೀಶ್ ಚೌಡುವಳ್ಳಿ ಮಾತನಾಡಿ, ದೇಶ ಪ್ರಗತಿಯತ್ತ ಸಾಗಲು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಕೊಡುಗೆ ಅಪಾರವಾಗಿದ್ದು, ಯಾರ ಬಳಿಯೂ ಕೂಡ ಕೈ ಚಾಚದೆ ನೀವೇ ನೂರಾರು ಜನರಿಗೆ ಉದ್ಯೋಗವನ್ನ ನೀಡುವ ರೀತಿಯಲ್ಲಿ ಬೆಳೆಯುವಂತೆ ಮಾಡುವ ಮೂಲಕ ನಿರುದ್ಯೋಗವನ್ನ ಹೋಗಲಾಡಿಸಲು ಈ ವಿಭಾಗದ ಸಹಕಾರಿಯಾಗಿದೆ ಎಂದರಲ್ಲದೆ, ಈ ವಿಭಾಗವನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿರುವ ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯವು ಆರಂಭಿಸಿರುವುದು ಒಂದು ದೊಡ್ಡ ಕೊಡುಗೆಯಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದರು. ಮುನ್ನುಡಿ ಬರತಕ್ಕಂಥ ವಿಭಾಗಗಳು, ಅದರಲ್ಲೂ ಟ್ರಿಬಲ್ ಎ ವಿಭಾಗ ನೀವು ದೇಶದ ಒಂದು ಪ್ರಗತಿಯತ್ತ ಸಾಗಲು ಯಾರನ್ನು ಕೈ ಚಾಚದೆ ನೀವೇ ನೂರಾರು ಜನರಿಗೆ ಕ್ಯಾನ್ಸರ್ ಕೊಡ್ತಕ್ಕಂತಹ ಒಂದು ದೊಡ್ಡ ವಿಭಾಗ. ಈ ವಿಭಾಗದಲ್ಲಿ ನೀವು ಸಾಧನೆಗೈದು ಮುಂದುವರೆದರೆ ದೇಶದ ಪ್ರಗತಿಯತ್ತ ಸಾಗಲು ನಿಮ್ಮ ಕೊಡುಗೆ ಅಪಾರವಾಗಿರ್ತದೆ. ಅದೇ ರೀತಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅಲ್ಪ ಸ್ವಲ್ಪ ನಿಮ್ಮ ಕೊಡುಗೆ ಅಪಾರವಾದಂತಹ ಸೇವೆಯನ್ನು. Introduction to PLC, all these things, full of practical. And in front of our chairman, I will take oath today, be with us all these days. Definitely, I will see to that. All the circuits will go to give you to your hand. Normally, in any industry, The skill enhancement courses. There are two words which is called as in transition and transformation. For the students who are attending this, I think there will be a transformation. I would also like to extend my sincere appreciation to all the faculty members of EEE department for support, encouragement and active involvement. Equally, I express my gratitude to our non-teaching staff for their. ಈ ವೇಳೆ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕ ವೃಂದದವರು, ವಿದ್ಯಾರ್ಥಿಗಳು ಹಾಜರಿದ್ದರು. ಗಾಜಾ ಇಸ್ರೇಲ್ ಸಂಘರ್ಷದ ಹಿನ್ನೆಲೆ ಅಮಾಯಕರ ಜೀವಹಾನಿ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ನಿವೃತ್ತ ಪೊಲೀಸ್ ಪುರುಷೋತ್ತಮ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಾಜಾದಿಂದ ಇಸ್ರೇಲ್ ಮೇಲೆ ನಡೆದ ದಾಳಿಯ ನಂತರ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅಮಾಯಕರನ್ನ ರಕ್ಷಿಸಲು ಹಾಗೂ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಲು ಮನವಿಯನ್ನ ಸಲ್ಲಿಸಿದ್ದಾಗಿ ತಿಳಿಸಿದರು. ಅವರು ಇದು ಅಂತಾರಾಷ್ಟ್ರೀಯ ವಿಷಯ ಎಂದು ತಿಳಿಸಿ ಯಾವುದೇ ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ ತಾವು ಮೌನವನ್ನ ವಹಿಸಿದ್ದಾಗಿ ಹೇಳಿದರು. ಇದೀಗ ಸಂಘರ್ಷ 2ನೇ ತಿಂಗಳಿಗೆ ಕಾಲಿಟ್ಟಿರುವ ಸಂದರ್ಭದಲ್ಲಿ ನಿರಪರಾಧಿಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರವನ್ನ ತಡೆಯುವ ಅಗತ್ಯವಿದೆ ಎಂದು ಅವರು ಒತ್ತಾಯಿಸಿದರು. ಅಮೆರಿಕ, ಇಸ್ರೇಲ್, ಇರಾನ್ ಇದರಲ್ಲಿ ಯಾವ ದೇಶದ ತಪ್ಪು ಇದೆ ಎಂಬುದನ್ನ ತಿಳಿದು ಶಾಂತಿಯುತವಾಗಿ ಅವರಿಗೆ ಆ ತಪ್ಪಿನ ಮನವರಿಕೆಯನ್ನ ಮಾಡಬೇಕು. ಗಾಜಾ ಮತ್ತು ಇಸ್ರೇಲ್ ಎರಡೂ ಕಡೆ ಉಗ್ರ ಮನೋಭಾವವನ್ನ ತ್ಯಜಿಸಿ ಶಾಂತಿ ಮತ್ತು ಮಾನವೀಯತೆಯ ಕಡೆಗೆ ಸಾಗಬೇಕು ಎಂದು ಮನವಿ ಮಾಡಿದರು. ಸುಮಾರು ಒಂದು 1919 ಅರ್ಜಿ ಕೊಟ್ಟಿದೆ. ಸಜ್ಜನರು ಯಾವುದೇ ಘಟನೆ ಆದರೂ ಅವರು ಮೌನ ವಹಿಸ್ತಿರ್ತಾರೆ. ಅವರು ಮನವೊಲಿಸದೆ ಯುದ್ಧಕ್ಕೆ ಎಲ್ಲ ಕಡೆ ಘಟನೆಗೆ ಎಲ್ಲದಕ್ಕೂ ಅವರು ಕಾರಣರಾಗಿರ್ತಾರೆ. ಯಾವ ಧರ್ಮದಲ್ಲೂ ಯುದ್ಧ ಮಾಡಿ ಗಲಾಟೆ ಮಾಡಿ ಅಂತೇನು ಹೇಳಲ್ಲ. ಶಾಂತಿಯಿಂದ ಒಬ್ರಿಗೊಬ್ರು ಉಪಕಾರಿಯ ಜೀವನ ಮಾಡಬೇಕಂತೇಳಿ ಅವರು ಧರ್ಮಕ್ಕಂತ ಹೇಳಿದೆ ಎಲ್ಲ ಜನಾಂಗಕ್ಕೂ. ಇವರು ಗುರಿ ಇರೋರು ಮೌನ ವಹಿಸಿದ್ರು ಸಾರ್ವಜನಿಕರಿಗೆ ಮತ್ತು ಅಮಾಯಕರಿಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಯುದ್ಧ ನಿಲ್ಲಿಸಿ ಅಲ್ಲಿ ನಡೀತಕ್ಕಂಥ ವಿಚಾರಗಳಿಗೆ ಶಾಂತಿ ಸಂಧಾನದ ಗುರಿ ಇರೋರೆಲ್ಲ ಸೇರಿಕೊಂಡು. ಬೇಲೂರು ತಾಲೂಕು
ಪಂಚಾಯಿತಿ ವ್ಯಾಪ್ತಿಯ ಅಂಗಡಿಗಳ ಮಳಿಗೆಗಳ ಹರಾಜು ನಿರ್ವಹಣೆ ಹಾಗೂ ಬಾಕಿ ವಸೂಲಾತಿ ಕುರಿತಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ವಿವರವನ್ನ ನೀಡಿದರು. ಈ ಕುರಿತು ಮಾತನಾಡಿದ ಅವರು, ಕೆಲವರು ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದು ಸಂಪೂರ್ಣ ಹರಾಜು ಪ್ರಕ್ರಿಯೆ ಮುಗಿದ ಬಳಿಕ ಹಂತ ಹಂತವಾಗಿ ತೆರವು ಕ್ರಮವನ್ನು ಕೈಗೊಳ್ಳಲಾಗುವುದು. ಬಾಡಿಗೆ ಹಾಗೂ ಡೆಪಾಸಿಟ್ ಬಗ್ಗೆ ಹರಾಜಿನಲ್ಲಿ ಅಂತಿಮವಾಗಿ ನಿಗದಿಯಾಗುವ ಬಾಡಿಗೆಯ 10 ಪಟ್ಟು ಡೆಪಾಸಿಟ್ ಅನ್ನು ವಿಧಿಸಲಾಗುತ್ತದೆ. ಇದು ನಿಗದಿತ ಮೊತ್ತವಾಗಿರದೆ ಪ್ರಕ್ರಿಯೆಯನ್ನು ಡೆಮೊಕ್ರಾಟಿಕ್ ರೀತಿಯಲ್ಲಿ ನಡೆಸಲಾಗುತ್ತದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ 15 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದ್ದು, ಬಳಿಕ 16ನೇ ದಿನ ಲೈವ್ ಬಿಡ್ಡಿಂಗ್ ಪ್ರಾರಂಭವಾಗುತ್ತದೆ. ಈ ಅವಧಿಯಲ್ಲಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಎಸ್ಸಿ, ಎಸ್ಟಿ ಹಾಗೂ ಅಂಗವಿಕಲರಿಗೆ ಮೀಸಲಾತಿ ಅನುಗುಣ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ. ಈ ಹರಾಜು ಕುರಿತು ಮಾತನಾಡಿದ ಅವರು, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಮೂಲಕ ಪಾರದರ್ಶಕವಾಗಿ ಹರಾಜು ನಡೆಯಲಿದೆ. ಮ್ಯಾನ್ಯುಯಲ್ ಹರಾಜಿಗೆ ಅವಕಾಶವಿಲ್ಲದೆ ರಾಜಕೀಯ ಒತ್ತಡ ಅಥವಾ ಅಕ್ರಮಗಳಿಗೆ ಅವಕಾಶ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಾಕಿ ವಸೂಲಾತಿ ಬಗ್ಗೆ ಮಾತನಾಡಿದ ಅವರು, ಅಧಿಕಾರ ಸ್ವೀಕರಿಸಿದಾಗ 54 ಲಕ್ಷ ಬಾಕಿ ಇದ್ದು, ಈಗಾಗಲೇ 16 ಲಕ್ಷ ವಸೂಲಿಯನ್ನ ಮಾಡಲಾಗಿದೆ. ಉಳಿದ 38 ಲಕ್ಷ ವಸೂಲಿಗೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ. ಬಾಕಿದಾರರು ಸಂಪೂರ್ಣ ಮೊತ್ತವನ್ನ ಪಾವತಿಸಿದ ನಂತರ ಮಾತ್ರ ಟೆಂಡರ್ನಲ್ಲಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗುತ್ತದೆ. ಆಸ್ತಿಗಳ ದಾಖಲಾತಿ ಕುರಿತು ಎಲ್ಲ ಆಸ್ತಿಗಳಿಗೆ ಈ ಸ್ವತ್ತನ್ನ ಮಾಡಲಾಗಿದ್ದು, ಸರಿಯಾದ ದಾಖಲೆ ವ್ಯವಸ್ಥೆಯನ್ನ ರೂಪಿಸಲಾಗಿದೆ. ನಿರ್ಮಾಣ ಪೂರ್ಣವಾಗದ ಮಳಿಗೆಗಳನ್ನ ಅನುದಾನದ ಮೂಲಕ ಪೂರ್ಣಗೊಳಿಸಿ ಅನಧಿಕೃತ ವಾಸಿಗಳನ್ನ ತೆರವುಗೊಳಿಸಲಾಗುತ್ತದೆ ಎಂದು ಹೇಳಿದರು. ಸೇರಿದ್ದಂತ ಒಟ್ಟು 20 ಅಂಗಡಿ ಮಳಿಗೆಗಳು ಬೇಲೂರು ಪಟ್ಟಣದಲ್ಲಿ ಇತ್ತು. ಆ 20 ಅಂಗಡಿ ಮಳಿಗೆಗಳ ಪೈಕಿ ಈ ಹಿಂದೆ ಹರಾಜು ಮೂಲಕ ಮಳಿಗೆಯನ್ನು ಪಡೆದಂಥ ಬಾಡಿಗೆದಾರರು ಮಳಿಗೆಯನ್ನು ಖಾಲಿ ಮಾಡದೇ ಇದ್ದಾಗ, ಅವಧಿ ಮೀರಿದ ನಂತರವೂ ಕೂಡ ಮಳಿಗೆಯನ್ನು ಖಾಲಿ ಮಾಡದೇ ಇದ್ದಾಗ ಕಳೆದ 1.5 ತಿಂಗಳ ಹಿಂದೆ ಅವರೆಲ್ಲರನ್ನೂ ಕೂಡ ಪಬ್ಲಿಕ್ ಪ್ರಿಮೈಸಸ್ ಎವಿಕ್ಷನ್ ಆಕ್ಟ್ ಅಡಿಯಲ್ಲಿ ನಮ್ಮ ಅಂಗಡಿ ಮಳಿಗೆಯಿಂದ ಖಾಲಿ ಮಾಡಿಸಿದ್ವಿ. ಈಗ ಖಾಲಿ ಮಾಡಿದಂಥ ಅಂಗಡಿ ಮಳಿಗೆಗಳನ್ನು ನಾವು ಕಾನೂನಾತ್ಮಕವಾಗಿ ಬಹಿರಂಗವಾಗಿ ಹರಾಜು ಮಾಡಬೇಕಾಗಿದೆ. ಕೆಲವು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ನಾವು ಪಾಲಿಸಬೇಕಾಗಿದ್ದರಿಂದ 1 ತಿಂಗಳು ತಡ ಆಯಿತು. ಮುಂದಿನ ವಾರದಲ್ಲಿ ಎಲ್ಲ 20 ಅಂಗಡಿ ಮಳಿಗೆಗಳ ಪೈಕಿ ಒಟ್ಟು 16 ಅಂಗಡಿ ಮಳಿಗೆಗಳನ್ನು ನಾವು ಈ ಹರಾಜು ಮೂಲಕ ನಾವು ಬಹಿರಂಗವಾಗಿ ಹರಾಜು ಮಾಡ್ತಾ ಇದ್ದೀವಿ. ಈ 16 ಅಂಗಡಿ ಮಳಿಗೆಗಳ ಪೈಕಿ ನಾವು ಮೀಸಲಾತಿಯನ್ನು ಕೊಡಬೇಕಾಗಿದೆ. ಎಸ್ಸಿ, ಎಸ್ಟಿ ಮತ್ತು ಅಂಗವಿಕಲರಿಗೆ ಮುಖ್ಯವಾಗಿ 16 ಅಂಗಡಿ ಮಳಿಗೆಗಳ ಪೈಕಿ 17.15% ನಾವು ಎಸ್ಸಿಗೆ ರಿಸರ್ವೇಷನ್ ಕೊಡಬೇಕು. ಆ ಪ್ರಕಾರ 3 ಅಂಗಡಿ ಮಳಿಗೆಗಳನ್ನು ಪರಿಶಿಷ್ಟ ಜಾತಿಗೆ ಮೀಸಲಿರಿಸಿದ್ದೇವೆ, 1 ಅಂಗಡಿ ಮಳಿಗೆಯನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರಿಸಿದ್ದೇವೆ ಮತ್ತು 1 ಅಂಗಡಿ ಮಳಿಗೆಯನ್ನು ಅಂಗವಿಕಲರಿಗೆ ಮೀಸಲಿರಿಸಿ ಇನ್ನು ಉಳಿಕೆ ಅಂಗಡಿ ಮಳಿಗೆಗಳನ್ನು ಇನ್ನು ಒಟ್ಟು 11 ಅಂಗಡಿ ಮಳಿಗೆಗಳನ್ನು ನಾವು ಸಾಮಾನ್ಯ ವರ್ಗದವರಿಗೆ ಮೀಸಲಿರಿಸಿ ಹರಾಜನ್ನು ಮುಂದಿನ ವಾರದಲ್ಲಿ ಮಾಡ್ತೇವೆ. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದಲ್ಲಿ ಗಜಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವು 3 ದಿನಗಳ ಕಾಲ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಗುರುವಾರ ಮಾರಿ ಹಬ್ಬವನ್ನ ಆಚರಿಸುವ ಮೂಲಕ ಜಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಶುಕ್ರವಾರ ಬೆಳಗ್ಗೆ ಕೆಂಡೋತ್ಸವ ನಡೆಯಿತು. ನಂತರ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಾತ್ರಿ ಯುವತಿಯರು ಮತ್ತು ಮಹಿಳೆಯರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಕೊಂಡ ಆರೈಕೆಗಳನ್ನ ತಂಬಿಟ್ಟಿನ ಆರತಿ ಮಾಡುವ ಮೂಲಕ ಬಾಯಿ ಬೀಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದಾದ ಬಳಿಕ ಅಡ್ಡೆ ಚಾಮ ದೇವರ ಉತ್ಸವ ಹಾಗೂ ವೀರಗಾಸೆ ನೃತ್ಯ ಪ್ರದರ್ಶನಗಳು ಜನರನ್ನ ಭಕ್ತಿ ಸಾಗರದಲ್ಲಿ ಮುಳುಗಿಸಿತು. ಶನಿವಾರ ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದೇವಿಯ ಸಿಡಿ ಉತ್ಸವ ದೇವಾಲಯದ ಮುಂಭಾಗ ಭಕ್ತಿಪೂರ್ಣವಾಗಿ ನೆರವೇರಿತು. ಅನೇಕ ಭಕ್ತರು ದೇವಿಯ ದರ್ಶನವನ್ನ ಪಡೆದು ತಮ್ಮ ಆರೈಕೆಗಳನ್ನ ತೀರಿಸಿದರು. ರಾತ್ರಿ ವಿದ್ಯುತ್ ದೀಪಾಲಂಕಾರ ಹಾಗೂ ಪುಷ್ಪಾಲಂಕಾರದಿಂದ ದೇವರ ಉತ್ಸವ ಜರುಗಿತು. ಪಟಾಕಿ ಪ್ರದರ್ಶನ ಜನರ ಕಣ್ಮನ ಸೆಳೆದರೆ ನಾಸಿಕ್ ಡೋಲು ವಾದ್ಯಗೋಷ್ಠಿ ಭಕ್ತರನ್ನ ಕುಣಿದು ಕುಪ್ಪಳಿಸಿದರು. ಆರ್ಕೆಸ್ಟ್ರಾ ಕಾರ್ಯಕ್ರಮದೊಂದಿಗೆ ಈ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ಣವಾಗಿ ತೆರೆಬಿದ್ದಿತ್ತು. ಗ್ರಾಮ ಪಂಚಾಯತ್ ಕೆಲಸಕ್ಕೆ ಲಂಚದ ಬೇಡಿಕೆಯನ್ನು ಇಟ್ಟಿದ್ದ ಆರೋಪಕ್ಕೆ ಕುಮಸಿ ಗ್ರಾಮದ ಬಿಲ್ ಕಲೆಕ್ಟರ್ ಮಲ್ಲಿಕಾರ್ಜುನರನ್ನ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ಅನಿಲ್ ಕುಮಾರ್ ರಾಠೋಡ್ ಅವರು ನೀಡಿದ ದೂರಿನ ಆಧಾರದಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ತಂದೆಯ ಹೆಸರಿನಲ್ಲಿದ್ದ ಜಾಗವನ್ನ ತಾಯಿ ಹೆಸರಿಗೆ ಮೊಟೇಷನ್ ಮಾಡಿಕೊಡಲು ಆರೋಪಿಯು 4,000 ಲಂಚದ ಬೇಡಿಕೆಯನ್ನ ಇಟ್ಟಿದ್ದನು. ಇದರಲ್ಲಿ ₹2,000ವನ್ನ ಫೋನ್ ಪೇ ಮೂಲಕ ಸ್ವೀಕರಿಸಿದ್ದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. ಪೊಲೀಸ್ ಅಧೀಕ್ಷಕ ಸಿದ್ದರಾಜು ಸಿ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ರಾಜಶೇಖರ್ ಬಡದೇಸಾರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಯನ್ನ ಬಂಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಲಬುರಗಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಕಲ್ಮುಡ ಗ್ರಾಮದ ಹೊರವಲಯದಲ್ಲಿ ಘಟನೆ ನಡೆದಿದ್ದು, ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿದ್ದಾರೆ. ಕಲ್ಮುಡ ಗ್ರಾಮದ ರಸ್ತೆಯ ಪಕ್ಕದಲ್ಲಿ ಕೊಲೆ ಮಾಡಿ ಶವವನ್ನ ಸುಟ್ಟು ಹೋಗಿದ್ದಾರೆ. ಜ್ಯೋತಿ ಕಪಾಳೆ ಹಿರೇಮಠ 57 ವರ್ಷ ಕೊಲೆಯಾದ ಸರ್ಕಾರಿ ಶಾಲೆ ಶಿಕ್ಷಕಿ.
ಕಲಬುರಗಿ ನಗರದ ಆನಂದ್ ಕಾಲೋನಿಯ ನಿವಾಸಿಯಾಗಿರುವ ಜ್ಯೋತಿ ಕಪಾಳೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವಂದರಖೇಡ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡುತ್ತಿದ್ದರು. ಬೀದರ್ನಲ್ಲೇ ಮನೆಯನ್ನ ಮಾಡಿ ಶಾಲೆಗೆ ಹೋಗಿ ಬರ್ತಿದ್ದ ಜ್ಯೋತಿ ವಾರಕ್ಕೊಂದು ಬಾರಿ ಕಲಬುರಗಿಗೆ ಬಂದು ವಾಪಸ್ ತೆರಳುತ್ತಿದ್ದರು. ಕಲಬುರಗಿಯಿಂದ ಬೀದರ್ಗೆ ತೆರಳುವಾಗ ಮಾರ್ಗ ಮಧ್ಯದ ಕಮಲಾಪುರದ ಕಲ್ಮುಡ್ನಲ್ಲಿ ಕೊಲೆಯಾಗಿದ್ದಾರೆ. ಜ್ಯೋತಿಯನ್ನ ಕೊಲೆ ಮಾಡಿ 5 ಲೀಟರ್ ಪೆಟ್ರೋಲ್ ಅನ್ನು ಸುರಿದು ಸುಟ್ಟಿದ್ದಾರೆ. ಅಪರಿಚಿತ ಶವ ಪತ್ತೆ ಪ್ರಕರಣ ದಾಖಲಿಸಿಕೊಂಡಿರುವ ಕಮಲಾಪುರ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಸಿ ವರದಿಯ ಬಿಗ್ ಇಂಪ್ಯಾಕ್ಟ್. ಸಿಲ್ವರ್ ಜೂಬ್ಲಿ ಪಾರ್ಕ್ ಶುಲ್ಕ ವಿವಾದಕ್ಕೆ ತೆರೆ. ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದ ಇಲಾಖೆ ಸೂಚನಾ ಪತ್ರ ತೆರವು. ಕೇಂದ್ರ ಕಾರಾಗೃಹಕ್ಕೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ. ಊಟದ ಕ್ವಾಲಿಟಿನ ನೋಡಿ ಅಧಿಕಾರಿಗಳಿಗೆ ಕ್ಲಾಸ್. ಜೈಲು ಸಿಬ್ಬಂದಿಗಳೊಂದಿಗೆ ಸಭೆ. ಸರ್ಕಾರ ನಡೆಸಲು ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ. ಎಲ್ಪಿಜಿ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಸುಧಾಕರ್ ಕಿಡಿ. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.